ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ವಿಜ್ಞಾನದಲ್ಲಿ 80ಕ್ಕೆ 80 ಅಂಕಗಳನ್ನು ಬರಲು ಯಾವೆಲ್ಲ ಪ್ರಶ್ನೆಗಳನ್ನು ಓದಬೇಕು ಅನ್ನೋದನ್ನು ನೋಡೋಣ. ಈಗ ಭೌತ ವಿಜ್ಞಾನ ಕೊಡ್ತಾ ಇದ್ದೀನಿ, ರಸಾಯನಶಾಸ್ತ್ರ ಮತ್ತು ಜೀವ ವಿಜ್ಞಾನವನ್ನು ಸಹಿತ ಪ್ರಶ್ನೆ ಕೊಡ್ತೀನಿ. ಇಷ್ಟು ಪಿನ್ ಟು ಪಿನ್ ನೋಡ್ಕೊಂಡೋದ್ರೆ ಸಾಕು. ಸೈನ್ಸಲ್ಲಿ 80 ಔಟ್ ಆಫ್ 80 ನಿಮಗೆ ಗ್ಯಾರಂಟಿಯಾಗಿ ಬರ್ತದೆ. ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ ಇರ್ತಾವೆ. ನೀವು ಪ್ರಯೋಗ ಆಧಾರಿತ ಚಟುವಟಿಕೆ ಆಧಾರಿತ ಏನು ಮಾಡಬೇಕು, ಥಿಂಕನ್ನು ಮಾಡಬೇಕಾಗ್ತದೆ. ಡೈರೆಕ್ಟಾಗಿ ಕೊಡಲಿಕ್ಕೆ ಇದು ಕನ್ನಡ ಮತ್ತು ಸಮಾಜ ವಿಷಯ ಅಲ್ಲ. ಓಕೆ, ವಿದ್ಯುತ್ ಶಕ್ತಿ ಪಾಠದಲ್ಲಿ ನಿಮಗೆ 1 ಅಂಕದ 2 ಪ್ರಶ್ನೆಗಳು ಬರ್ತಾ ಇದ್ದಾವೆ, 2 ಅಂಕದ 1 ಪ್ರಶ್ನೆ ಬರ್ತಾ ಇದೆ, 4 ಅಂಕದ 1, ಟೋಟಲಿ 4 ಪ್ರಶ್ನೆ 8 ಅಂಕಕ್ಕೆ ಬರ್ತಾ ಇದ್ದಾವೆ. ಹಾಗಾದ್ರೆ ನೀವು ಏನು ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು ಅಂದರೆ ವಿದ್ಯುತ್ ಪ್ರವಾಹ. ವಿದ್ಯುತ್ ಪ್ರವಾಹ ಅಂದರೆ ಏನು? ಓಕೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಆಮೇಲೆ ವಿದ್ಯುತ್ ಮಂಡಲ. ಓಕೆ, ವಿದ್ಯುತ್ ಮಂಡಲದಲ್ಲಿ ಚಿಹ್ನೆಗಳು ಬರ್ತಾವ. ಒಂದು ಸರಳ ವಿದ್ಯುತ್ ಮಂಡಲ ಬರ್ತದ, ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ ಅಂತ ಇಲ್ಲಿ ಇದೆ. ಓಮ್ನ ನಿಯಮ ಏನು ಹೇಳ್ತದೆ? ಓಮ್ನ ನಿಯಮ ಗಣಿತೀಯ ಸೂತ್ರ, ಅಂದರೆ ಅದರದ್ದು ಅರ್ಥಮೆಟಿಕಲ್ ಇದರಂತಾರೆ, ಅದನ್ನು ಕೂಡ ನೀವು ಬರಿಬೇಕು. ವಾಹಕದ ರೋಧ ಅವಲಂಬಿಸಿರೋ ಅಂಶಗಳು, ಸರಣಿ ಮತ್ತು ಸಮಾಂತರ ಜೋಡಣೆಯ ಅನುಕೂಲಗಳು, ಇದು ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಓಕೆ ಫ್ರೆಂಡ್ಸ್, ಇನ್ನು ಜೌಲನ ನಿಯಮ. ಜೌಲನ ನಿಯಮ ಏನು ಹೇಳ್ತದೆ? ಜೌಲನ ನಿಯಮದ ಗಣಿತೀಯ ರೂಪ. ಓಕೆ, ಅದರದ್ದು ಕೂಡ ಗಣಿತೀಯ ಸೂತ್ರ ಕೇಳ್ತಾರೆ. ಇನ್ನು ಜೌಲನ ನಿಯಮವನ್ನು ಅನ್ವೇಷಿಸಿ ಕೆಲಸವನ್ನು ಮಾಡ್ತಕ್ಕಂಥ 4 ಸಾಧನಗಳನ್ನು ಕೂಡ ನೀವು ನೋಡಬೇಕು. ವಿದ್ಯುತ್ ಸಾಮರ್ಥ್ಯ, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ವಿದ್ಯುತ್ ಸಾಮರ್ಥ್ಯ ಮೇಲೆ ಲೆಕ್ಕನೇ ನಿಮಗೆ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಕೇಳ್ತಾ ಇದ್ದಾರೆ. ವಿಶೇಷವಾಗಿ ವಿದ್ಯುತ್ ಸಾಮರ್ಥ್ಯದ ಅರ್ಥ, ಏಕಮಾನ ಮತ್ತು ಲೆಕ್ಕಗಳು. ಇನ್ನು ಇಲ್ಲಿ ಹೇಳಿದ್ದೀನಿ ನಾನು ಏನಪ್ಪ ಅಂದರೆ ಏಕಮಾನಗಳು. ಎಷ್ಟು ಇದಾವಲ್ಲ ಈ ಪಾಠದಲ್ಲಿ ಬರ್ತಕ್ಕಂಥ ಏಕಮಾನಗಳನ್ನು ನೋಡ್ರಿ. SI ಏಕಮಾನ. ವಿದ್ಯುತ್ ಮಂಡಲದಲ್ಲಿ ಬರ್ತಕ್ಕಂಥ 11 ಚಿಹ್ನೆಗಳನ್ನು ಹೇಳಿದ್ದೀನಿ. ಫ್ಯೂಸ್, ಇಟ್ಸ್ ಎ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ವಿದ್ಯುತ್ನ ಫ್ಯೂಸ್. ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಲಿಕ್ಕೆ ಬಳಸ್ತಕ್ಕಂಥ 3 ಸೂತ್ರಗಳು, ಇದು ಇಂಪಾರ್ಟೆಂಟ್ ಅದ. ಲೆಕ್ಕ, ಯಾವ ಲೆಕ್ಕ ಕೊಡ್ಬೋದು? ಸಾಮರ್ಥ್ಯ ಕಂಡುಹಿಡಿಬೋದು, ವಿದ್ಯುತ್ ಸಾಮರ್ಥ್ಯ ಮತ್ತು ವಿದ್ಯುತ್ ವೆಚ್ಚ, ವಿದ್ಯುತ್ ಪ್ರವಾಹ ಮತ್ತು ರೋಧ. ಆಲ್ಮೋಸ್ಟ್ ಇವು ಎರಡು ಏನಪ್ಪ ಅಂತಂದರೆ ಕಂಬೈಂಡ್ ಆಗಿರ್ತಕ್ಕಂಥದ್ದು. ಬಟ್ ಒಂದಂತೂ ಕೂಡ ನಿಮಗೆ ಲೆಕ್ಕ ಫಿಕ್ಸ್ ಆಗಿ ಏನಾಗ್ತದಪ್ಪ ಅಂದ್ರೆ ಬರ್ತದೆ. ಇಲ್ಲಿಂದ ಬರಲಿಲ್ಲ ಅಂದ್ರೆ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನದಲ್ಲಿ ಗ್ಯಾರಂಟಿಯಾಗಿ ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಲೆಕ್ಕಗಳನ್ನು ಕೇಳ್ತಾರೆ. ವಿದ್ಯುತ್ ಬಲ್ಬ್ ಅದು ಹೇಗೆ ಕೆಲಸ ನಿರ್ವಹಿಸ್ತದೆ? ರಸ್ವಮಂಡಲವನ್ನು ನೋಡ್ಕೊಂಡು ಹೋಗಿ. ರಸ್ವಮಂಡಲದಲ್ಲಿನೂ ಕೂಡ ನೀವು ಚೆನ್ನಾಗಿ ಏನು ಮಾಡಬೇಕು, ಬೈಪಾಟ್ ಮಾಡಿದ್ದೆ ಆದರೆ ಖಂಡಿತವಾಗಿ ಆ ಪಾಠದಿಂದ ಎಲ್ಲ ಪ್ರಶ್ನೆಗಳನ್ನು ನೀವು ಗಳಿಸ್ತೀರಿ. ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠಕ್ಕೆ ಬರೋಣ. ಇಲ್ಲಿ 1 ಅಂಕದ 1, 2 ಅಂಕದ 1, 3 ಅಂಕದ 1, 3 ಪ್ರಶ್ನೆ 6 ಅಂಕ ಇದ್ದಾವೆ. ಈ ಪಾಠ ಬಹಳ ಈಸಿ ಅದ. ಎಲ್ಲ ಥೆರಾಟಿಕಲ್ ಆಗಿ ನೀವು ಏನು ಮಾಡ್ಬೋದು, ಬೈಪಾಟ್ ಮಾಡ್ಬೋದು. ಫಸ್ಟ್ ಬರ್ತಕ್ಕಂಥ ಪ್ರಶ್ನೆನೇ ಕಾಂತಕ್ಷೇತ್ರ ಅಂದರೇನು ಅಥವಾ ಕಾಂತೀಯ ಬಲರೇಖೆಗಳ ಲಕ್ಷಣಗಳು. ಇಲ್ಲಿ ಕಾಂತೀಯ ರೇಖೆಗಳು ಆವೃತ್ತ ಜಾಲ ಇದ್ದಾವೆ, ಅದು 1 ಮಾರ್ಕ್ಸಿಗೆ ಬರ್ಬೋದು. ಒಂದನ್ನೊಂದು ಛೇದಿಸೋದಿಲ್ಲ ಅಂತ ಇದೆ, ಅದು ಕೂಡ ಅದು ನಿಮಗೆ 1 ಅಂಕಕ್ಕೆ ಬರ್ಬೋದು. ಇವೆರಡನ್ನು ಕೂಡ ನೀವು ರೀಸನನ್ನು ಏನು ಮಾಡಬೇಕಪ್ಪ ಅಂತಂದರೆ ನೋಡ್ಕೋಬೇಕು. ಓಕೆ, ಇನ್ನು ವಿದ್ಯುತ್ ಪ್ರವಾಹವಿರುವ ವಾಹಕದಲ್ಲಿ ಕಾಂತಕ್ಷೇತ್ರ ಹೇಗಿರ್ತದೆ? ನೇರವಾದ ವಾಹಕದಲ್ಲಿ ಪ್ರವಹಿಸುವ ವಿದ್ಯುತ್ನಿಂದಾದ ಕಾಂತಕ್ಷೇತ್ರವನ್ನು ವಿವರಣೆ ಮಾಡಬೇಕು. ಬಲಗೈ ಹೆಬ್ಬೆರಳ ನಿಯಮ, ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಯಾವ ಬೆರಳು ಏನೆಲ್ಲ ಸೂಚಿಸ್ತದೆ ಅನ್ನೋದನ್ನು ನೀವು ಇದನ್ನು ಚೆನ್ನಾಗಿ ಬೈಪಾಟ್ ಮಾಡಬೇಕು. ಇನ್ನು ವೃತ್ತಾಕಾರದ ವಾಹಕದ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರ, ಇದೊಂದು ಕೊಟ್ಟಿದ್ದಾರೆ. ಇನ್ನು ವಿದ್ಯುತ್ ಪ್ರವಾಹದಿಂದ ಸೋಲೆನೈಡ್. ಸೋಲೆನೈಡ್ ಮೇಲೆ ಪ್ರಶ್ನೆಗಳು ಇರ್ತವೆ. ಸೋಲೆನೈಡ್ ಅಂದರೆ ಏನು? ಸೋಲೆನೈಡ್ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚಿಸ್ತಕ್ಕಂಥ ವಿಧಾನಗಳು ಏನು ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಇದು ಬೋರ್ಡ್ನ ಫೇವ್ರೇಟ್ ಆಗಿರ್ತಕ್ಕಂಥ ಪ್ರಶ್ನೆ, ಅದನ್ನು ಚೆನ್ನಾಗಿ ಸ್ವಲ್ಪ ನೋಡ್ಕೊಂಡೋಗಿ. ಇನ್ನು ಗೃಹ ಬಳಕೆ ವಿದ್ಯುತ್ ಮಂಡಲ ಹೇಗಿರ್ತದೆ? ಓವರ್ಲೋಡ್ ಮತ್ತು ರುಸ್ವ ಮಂಡಲ ಉಂಟಾಗಲು ಕಾರಣ, ಇದು ಕೂಡ ಫಿಕ್ಸ್ ಆಗಿ ಕೇಳ್ತಕ್ಕಂಥ ಪ್ರಶ್ನೆ, ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಈ ಪ್ರಯೋಗ ಮತ್ತು ಲಾಸ್ಟದ 2 ಪ್ರಯೋಗ ಇದೆ ನೋಡಿ, ಅದನ್ನು ಚೆನ್ನಾಗಿ ಬೈಪಾಟ್ ಮಾಡಿ 3 ಮಾರ್ಕ್ಸಿಗೆ ಇರ್ತಕ್ಕಂಥ ಪ್ರಶ್ನೆ. ಇದು ಒಂದು 3 ಮಾರ್ಕ್ಸ್ ಅದ, ಇದು ಕೂಡ 3 ಮಾರ್ಕ್ಸ್ ಬರ್ತಕ್ಕಂಥ ಪ್ರಶ್ನೆ. 2 ಪ್ರಶ್ನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ ಮತ್ತು ಇದನ್ನು ಬೈಹ್ಯಾಟ್ ಮಾಡಿರಿ. ದಂಡಕಾಂತದ ಕಾಂತೀಯ ಬಲರೇಖೆಗಳನ್ನು ದಿಕ್ಸೂಚಿಯನ್ನು ಉಪಯೋಗಿಸಿ ತಿರುಗಿಸುವ ಪ್ರಯೋಗದ ವಿವರಣೆ, ಇದನ್ನು ನಿಮಗೆ ಏನು ಮಾಡಬೇಕು, ಬರಲಿಕ್ಕೆ ಬರಬೇಕು. ಅಥವಾ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸ್ತದೆ ಎಂದು ತೋರಿಸುವ ಪ್ರಯೋಗದ ವಿವರಣೆ, ಇವೆರಡೂ ಕೂಡ ನೀವು ಏನು ಮಾಡಬೇಕು, ಬೈಪಾಟ್ ಮಾಡಲೇಬೇಕು. ಓಕೆ, ಇನ್ನು ಕಾಂತಕ್ಷೇತ್ರದ ಸಾಪೇಕ್ಷ ಶಕ್ತಿಯನ್ನು ನಿರ್ಧರಿಸಲು ಸಹಾಯಕವಾಗುವ ಅಂಶ ಭೂ ಸಂಪರ್ಕ ತಂತಿ, ಅರ್ಥಿಂಗ್ ಮೇಲೇನು ಕೂಡ ನಿಮಗೆ ಪ್ರಶ್ನೆಗಳು ಭಾಳ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಅರ್ಥಿಂಗನ್ನು ಕೂಡ ನೀವು ನೋಡ್ಕೊಂಡು ಹೋದರೆ ಈ ಪಾಠ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಮುಂದೆ ಪಾಠ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ. ಎಸ್ ಸ್ನೇಹಿತರೆ, ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನದಲ್ಲಿ ನಿಮಗೆ ಮಾರ್ಕ್ಸ್ ವೇಟೇಜ್ ನೋಡೋದಾದರೆ 1 ಮಾರ್ಕರ್ 1, 3 ಮಾರ್ಕರ್ 1, 4 ಮಾರ್ಕರ್ 1, ಟೋಟಲಿ 3 ಕ್ವಶನ್ಸ್, 8 ಮಾರ್ಕ್. ನಿಮಗೆ ಗೊತ್ತೇ ಇದೆ
ಕಣ್ಣು ಅಂತ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನದಲ್ಲಿ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕನ್ಸೆಪ್ಟ್ ಬೆಳಕಿನ ನಿಯಮಗಳು, ಬೆಳಕಿನ ವಕ್ರೀಭವನದ ನಿಯಮ, ಬೆಳಕಿನ ಪ್ರತಿಫಲನದ ನಿಯಮ ಇಲ್ಲೇನೇ ಇದೆ. ಓಕೆ, ಇದು 2 ಮಾರ್ಕ್ಸಿಗೆ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ವಕ್ರೀಭವನದ ನಿಯಮಗಳನ್ನು ಕೂಡ ನೀವು ಕಲಿಬೇಕು, ಪ್ರತಿಫಲನದ ನಿಯಮಗಳನ್ನು ಕಲಿಬೇಕು. ಫಿಕ್ಸ್ ಆಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಇನ್ನು ಪಿನ ದರ್ಪಣ ಮತ್ತು ನಿಮ್ನ ದರ್ಪಣ ವ್ಯತ್ಯಾಸ ಮತ್ತು ಉಪಯೋಗಗಳು ಇವು ಕೂಡ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಅದನ್ನು ನಿಮಗೆ ಪಿನ ಮೊಸರ ಮತ್ತು ನಿಮ್ನ ಮೊಸರ ಅಂತಲೂ ಕೂಡ ನಿಮ್ಗೆ ಏನು ಮಾಡ್ಬೋದು ಪರೀಕ್ಷೆಯಲ್ಲಿ ಕೇಳ್ಬೋದು. ಇನ್ನು ಪಿನ ಮೊಸರ ಮತ್ತು ನಿಮ್ನ ಮೊಸರದ ರೇಖಾಚಿತ್ರ ಅಂತ ಕೇಳಿದರೆ ನನಗನ್ಸುತ್ತೆ ಈ ಸರಿ ಪಿನ ಮೊಸರ ಬರ್ತಕ್ಕಂಥ ಚಾನ್ಸಸ್ ಬಹಳ ಇದ್ದಾವೆ. ಓಕೆ, ನನಗೆ 99% ಏನು ಅನ್ನಿಸ್ತದೆ ಪಿನ ಮೊಸರದ ರೇಖಾಚಿತ್ರ ನಿಮಗೆ ಬರ್ಬೋದು. ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಯಾವ್ದು ಬರ್ತದೆ ಅಂತ ಗೊತ್ತಿಲ್ಲ. ಸೊ ಒಟ್ಟು ನಿಮಗೆ 6 ಕೇಸಸ್ ಇದ್ದಾವೆ, 6 ಪಿನ ಮೊಸರದ್ದು ಇದ್ದಾವೆ, 6 ನಿಮ್ನ ಮೊಸರದ್ದು ಇದ್ದಾವೆ. ಯಾಕಂದರೆ ಎಕ್ಸಾಮ್ನಲ್ಲಿ ಕ್ವಶನ್ಸ್ ಅಜ್ಯೂಮ್ ಮಾಡೋದು ಕಷ್ಟ ಇದೆ, ಯಾಕಂದರೆ ಅದು ಕೂಡ ಮತ್ತು ಸೈನ್ಸ್ ಇದೆ. ಸೊ ನಿಮಗೆ ಅಂಕಗಳು ಕೂಡ ಬರಬೇಕು. ಸೊ ಮತ್ತೆ ಆಮೇಲೆ ನಮ್ಮ ಮೇಲೆ ಬ್ಲೇಮ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ದಟ್ ಪರ್ಪಸ್ ಹೇಳ್ಬೋದು, ವಿಶೇಷವಾಗಿ ಪಿನ ಮೊಸರದ ಮೇಲೆ ಪ್ರಶ್ನೆಗಳು ಬರ್ತವೆ ಅಂತ ಅದನ್ನು ನೀವು ಚೆನ್ನಾಗಿ ಮಾಡಬೇಕು. ಈ ಪ್ರಯೋಗವನ್ನು ಬೈಪಟ್ ಮಾಡಿ ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನವನ್ನು ತೋರಿಸುವ ಚಟುವಟಿಕೆಯನ್ನು ವಿವರಣೆ ಮಾಡಿರಿ ಅಂತ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಅದ. ವರ್ಧನೆ ಮತ್ತು ಮಸೂರದ ಸಾಮರ್ಥ್ಯ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ 1 ಮಾರ್ಕಕ್ಕೂ ಬರ್ಬೋದು, 2 ಮಾರ್ಕಕ್ಕೂ ಬರ್ಬೋದು. ಇನ್ನು ಇಲ್ಲಿ ಸ್ವಲ್ಪ ನಿಮಗೆ ಡೆಫಿನೇಷನ್ಸ್ ಬರ್ತಾವೆ. ಗೋಲಿಯ ದರ್ಪಣ ಅಂದರೆ ಪಿನ ಮೊಸರ ಮತ್ತು ನಿಮ್ನ ಮೊಸರ, ವಕ್ರತಾ ಕೇಂದ್ರ, ಪ್ರಧಾನ ಸಂಗಮ, ಅಪರ್ಚರ್, ಸಂಗಮ ಬಿಂದು ನಿಮ್ನ ಮೊಸರದಲ್ಲಿ ಹೇಗೆ, ಪಿನ ಮೊಸರದಲ್ಲಿ ಹೇಗೆ, ಅಲ್ಲಿ ನಿಮಗೆ ಡೆಫಿನೇಷನ್ಸ್ಗಳನ್ನು ನೀವು ಏನು ಮಾಡಬೇಕು ಬೈಪಟ್ ಮಾಡಬೇಕು. ಮಸೂರದ ಮೇಲಿನ ಲೆಕ್ಕಗಳು, ಎಸ್ ವೆರಿ ಗುಡ್. ಸೊ ಮಸೂರದ ಮೇಲೆ ನೀವು ಲೆಕ್ಕಗಳನ್ನು ಕಂಡುಹಿಡೋದನ್ನು ಕಲೀಲೇಬೇಕು. ಅದು ಕೂಡ ನಿಮಗೆ ಒಳ್ಳೆಯ ಅಂಕಗಳನ್ನು ಕೊಡ್ತಕ್ಕಂಥ ಪಾಠ. ಇನ್ನು ಲಾಸ್ಟ್ ಹೋಗೋಣ, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಂತಕ್ಕಂಥದ್ದು. ಸ್ನೇಹಿತರೆ, ಈ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ 2 ಮಾರ್ಕರ್ 1, 3 ಮಾರ್ಕರ್ 1, ಟೋಟಲಿ 2 ಪ್ರಶ್ನೆ 5 ಅಂಕ. ಸೊ ಕಣ್ಣು ಮತ್ತು ವರ್ಣಮಯ ಜಗತ್ತು ಇಲ್ಲೇನೆ ಗೊತ್ತಾಗ್ತದೆ. ಕಣ್ಣಿನ ಎಲ್ಲ ಒಂದು ತತ್ವ, ಕಣ್ಣು ಹೇಗೆ ಕೆಲಸ ಮಾಡ್ತದೆ, ಕಣ್ಣಿನ ದೋಷ. ವರ್ಣಮಯ ಜಗತ್ತಿನಲ್ಲಿ ಏನು ಬರುತ್ತದೆ, ಇಲ್ಲಿ ಕಾಮನ ಬಿಲ್ಲು, ನಕ್ಷತ್ರಗಳ ಮಿಂಚೋದು, ಓಕೆ, ನಕ್ಷತ್ರಗಳು ಮಿನುಗೋದು, ಕಾಮನ ಬಿಲ್ಲು, ವರ್ಣಮಯ ಜಗತ್ತು, ಆಮೇಲೆ ಟೆಂಡಾಲ್ ಪರಿಣಾಮ ಅಂತ ಒಂದು ಬರ್ತದೆ. ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಸೊ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ 1 ಸಮೀಪ ದೃಷ್ಟಿ ದೋಷ, ದೂರದೃಷ್ಟಿ ದೋಷ, ಅರ್ಥ, ಲಕ್ಷಣ ಮತ್ತು ಕಾರಣ ಪರಿಹಾರ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಎನಿವನ್. ಸೊ ನಿಮಗೆ ಸಮೀಪ ಬರ್ಬೋದು ಅಥವಾ ದೂರದೃಷ್ಟಿ ಬರ್ಬೋದು. ಅದರ ಅರ್ಥ, ಲಕ್ಷಣ, ಪರಿಹಾರ, ಅದರ ಡೈಗ್ರಾಮ್ಗಳನ್ನು ಕೂಡ ನಿಮಗೆ ತೆಗಿಲಿಕ್ಕೆ ಬರಬೇಕು. ಡೈಗ್ರಾಮ್ ಅಥವಾ ಡೈಗ್ರಾಮ್ ಕೊಟ್ಟಿದ್ದ ನಂತರ ಇದ ದೃಷ್ಟಿ ದೋಷ ಐತೆ ಅಂತ ಗುರುತಿಸ್ಲಿಕ್ಕೂ ಕೊಡಬೇಕು. ಡೈಗ್ರಾಮ್ ಹಾಕಲೇಬೇಕು. ಎಸ್. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯದ ಅರ್ಥ ವೆರಿ ಸಿಂಪಲ್, ಕಾಮನ ಬಿಲ್ಲು. ಕಾಮನ ಬಿಲ್ಲು ಹೇಗೆ ಉಂಟಾಗ್ತದೆ, ಟಿಂಡಾಲ್ ಪರಿಣಾಮ. ಸೊ ಟಿಂಡಾಲ್ ಪರಿಣಾಮ ಏನದ, ಟೆಂಡಾಲ್ ಪರಿಣಾಮವನ್ನು ಬಗ್ಗೆ ನೀವು ಸ್ವಲ್ಪ ಬರಲಿಕ್ಕೆ ಸಮರ್ಥರಾಗಬೇಕು. ಇನ್ನು ಶುಭ್ರ ಆಕಾಶದ ಬಣ್ಣ ನೀಲಿ ಏಕೆ, ಎಸ್. ಸೊ ಶುಭ್ರ ಆಕಾಶದ ಬಣ್ಣ ನೀಲಿ ಯಾಕೆ ಕಾಣಿಸ್ತದೆ, ಇದೊಂದು ಪ್ರಯೋಗ ಇದೆ ನೋಡಿ. ಬಿಳಿ ಬಣ್ಣದ ರೋಹಿತದ ಪುನರ್ಸಂಯೋಜನೆ ತೋರಿಸುವ ನ್ಯೂಟನ್ ಪ್ರಯೋಗದ ಚಿತ್ರ ಮತ್ತು ವಿವರಣೆ ಅಂತ ಇದೆ. ಸೊ ಇದು ಕೂಡ ಫ್ರೆಂಡ್ಸ್ ಭಾಳ ಮೋಸ್ಟ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್. ಓಕೆ. ಇನ್ನು ಮಾನವನ ಕಣ್ಣು ವಸ್ತುಗಳನ್ನು ನೋಡಲು ಹೇಗೆ ಸಹಾಯ ಮಾಡ್ತದೆ, ಅದೇ ನಾವು ಕಣ್ಣಿನ ಕಾರ್ಯದ ತತ್ವ ಅಂತ ಏನು ಮಾಡ್ತೀವಪ್ಪ ಅಂದರೆ ಕರಿತೀವಿ, ಮನುಷ್ಯನ ಕಣ್ಣಿನ ಕಾರ್ಯದ ತತ್ವ. ಇನ್ನು ನಕ್ಷತ್ರಗಳು ಮಿನುಗ್ತಾವ, ಗ್ರಹಗಳು ಏಕೆ ಮಿನುಗೋದಿಲ್ಲ. ಲಾಸ್ಟ್ ಕೆಲವು ಸಾರಿ ನಿಮಗೆ ದೃಷ್ಟಿ ದೋಷದ ಮೇಲೆ ಕೊಟ್ಟಾಗ ವೈದ್ಯರು ನಿಮಗೆ ಯಾವ ಮೊಸರುಗಳನ್ನ ಕೇಳ್ತಾರೆ, ಅದು ಕೂಡ ನಿಮಗೆ ಅಪ್ಲೈಡ್ ಕ್ವಶನಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ಬರ್ಬೋದು. ಓಕೆ, ಇಷ್ಟು ಚೆನ್ನಾಗಿ ನೋಡ್ಕೊಂಡು ಹೋದರೆ ಸಾಕು. ಫಿಸಿಕ್ಸ್ನ ಎಲ್ಲ ಕ್ವಶನ್ಸ್ಗಳನ್ನ ಕವರ್ ಮಾಡಿದ್ದೀನಿ. ಕೆಮಿಸ್ಟ್ರಿ ಮತ್ತು ಬಯೋಲಜಿಯಲ್ಲಿನೂ ಕೂಡ ಕವರ್ ಮಾಡ್ತೀನಿ. ಬಾಯ್.